ನೋಡ್ತಾ ಇದ್ದಾರೆ ಮೈಸೂರಲ್ಲಿ ದಿನನಿತ್ಯ ಅವರ ಉಪಟಳ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂತ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ. ಆದ್ರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನ್ ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ಬೇಕಾಗ್ತದೆ. ಆದ್ರೆ ನಮ್ಮ ಹೋರಾಟವನ್ನ ನಿಲ್ಸಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀರಿ. ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ. ಒಟ್ಟಾರೆ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಅವ್ರು ನಡೆದಿರುವಂತ ರೀತಿ, ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಇದೇ ರೀತಿ ಜನ ಭಯೋತ್ಪಾದಕರ ತರ ಓಡಾಡೋ ಅಂತ ಈ ಮುಸ್ಲಿಂ ಜನ ಏನಿದ್ದಾರೆ ಕೆಲವರು ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡಿರೋದನ್ನು ನೋಡಿದ್ವಿ. ಅಂದ್ರೆ ಅವ್ರಿಗೆ ನಮ್ಮನ್ನೇನು ಮಾಡಲ್ಲ ಇದು ನಮ್ಮ ಸರ್ಕಾರ. ಯಾಕಂದ್ರೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ಬೀದರಲ್ಲೂ ಹೇಳಿದ್ದಾರೆ, ಇದು ಮುಸ್ಲಿಮರಿಂದ ಬಂದಂತ ಸರ್ಕಾರ, ಅದಕ್ಕೆ ಏನು ಮಾಡಲ್ಲ ಅವ್ರಿಗೆ. ಅದರಿಂದ ಒಂದ್ ರೀತಿ ಇಡೀ ಸರ್ಕಾರ ಇಸ್ಲಾಮೀಕರಣ ಮಾಡಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಇದನ್ನ ಖಂಡಿಸ್ತೀರಿ. ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ. ಬಿಜೆಪಿ ಇದರ ವಿರುದ್ಧ ಹೋರಾಟವನ್ನ ಮಾಡ್ತೀರಿ. ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಮ್ಮ ಬೆಂಬಲ ಕೊಟ್ಟೇ ಕೊಡ್ತೀರಿ. ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆತ್ಕೊಂಡಂತ ಈ ಕಿಡಿಗೇಡಿಗಳಿಗೆ ಮಟ್ಟ ಹಾಕಿಲ್ಲ ಅಂದ್ರೆ ಮುಂದೆ ಈ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಬರೋದಿದೆ. ಅದರಿಂದ ನಾವು ಈ ಹೋರಾಟವನ್ನ ಮುಂದುವರಿಸ್ತೀರಿ. ನಾನು ಇವತ್ತು ಬಂದಿದ್ದೀನಿ ಈ ಪ್ರತಿಭಟನೆಗೆ. ಆದ್ರೆ ಇನ್ನು ಸಮಯ ಕೋರ್ಟಿಂದ ಫೈನಲ್ ಆದೇಶ ಬರಬೇಕು. ನಂದು ಬೆಂಗಳೂರಲ್ಲಿ ಒಂದು ನಮ್ಮ ಅಶ್ವಥ್ ನಾರಾಯಣ್ ಅವರು ಉಪಮುಖ್ಯಮಂತ್ರಿ ಅವ್ರ ಸಹ ಒಂದು ಕಾರ್ಯಕ್ರಮ ಇದೆ. ಇದ್ರದ್ದು ಒಂದು ಏನು ನಿಜ ಸತ್ಯ ವಿಶ್ವ ಹಿಂದೂ ಪರಿಷತ್ ಅವರು ಮಾಡ್ತಾ ಇರೋವಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ನನ್ನ ಈ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೀರಿ. ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರಿಂದ ತೆರಳ್ತಾ ಇದ್ದೆ. ಸರ್, ಈ ಒಂದು ಶಾಂತಿಯಿಂದ ಇದ್ದಾರೆ, ಆದ್ರೆ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಪ್ರಕರಣ ಇಟ್ಕೊಂಡು ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಶಾಂತಿ ಅಂತ ಇದ್ದಿದ್ರೆ ಕಲ್ಯಾಕ್ ಹೊಡಿತಾ ಇದ್ರು, ಮೂಟೆಗಟ್ಲೆ ಕಲ್ಲುಗಳು ಹೆಂಗ್ ಬರ್ತಾ ಇತ್ತು. ಶಾಂತಿ ಅಂತ ಅವ್ರು ಹೇಳೋದಾದ್ರೆ, ಯಾಕೆ ಅವ್ರ ಪರವಾಗಿದಾರಲ್ಲ ಇವರು, ಆ ಕಿಡಿಗೇಡಿ ಮುಸ್ಲಿಮರ ಪರವಾಗಿರೋರು, ಅವ್ರು ಶಾಂತಿ ದೂತರು. ಎಲ್ಲರೂ ಶಾಂತಿ ದೂತರು. ಯಾರು ಈ ಕಿಡಿಗೇಡಿಗಳು ಕಲ್ಲೊಡೆದ್ರಲ್ಲ ಅವರು ಶಾಂತಿ ದೂತರು. ನಾವು ಬಿಜೆಪಿಯವರು ಶಾಂತಿ ಕದಿಡ್ತಾ ಇದ್ದೀರಾ? ತೋರಿಸಿ ಯಾವ್ದಾನ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೊಡೆದಿರೋ ಘಟನೆಯನ್ನ ತೋರಿಸಿ ನೀವು ಯಾವ್ದಾನ. ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳೇ ಎಲ್ಲ ಮಾಡ್ತಾ ಇರೋದು. ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳು ಸಣ್ಣ ಸಣ್ಣ ಮಕ್ಳಿದಾರಲ್ಲ, ಡಿ ಕೆ ಶಿವಕುಮಾರ್ ಹೇಳದಲ್ಲ ಸಣ್ಣ ಸಣ್ಣ ಮಕ್ಕಳು ಅಂತ, ಆ ಸಣ್ಣ ಸಣ್ಣ ಮಕ್ಳಿಂದನೇ ಇವತ್ತು ಇಷ್ಟು ಮತಾಂಧ ಕೆಲಸ ಆಗ್ತಾ ಇರೋದು. ಅದರಿಂದ ಬಿಜೆಪಿಯವರು ಅಲ್ಲ ಹಚ್ತಾ ಇರೋದು, ಕಾಂಗ್ರೆಸ್ ಅವರೇ ಹಚ್ಚಿ ಬಿಡ್ತಾವ್ರೆ. ಇದಕ್ಕೆ ಹಚ್ಚಿ ಈ ಗಲಭೆ ಮಾಡಿ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ ಏನ್ ಬೇಕೋ ಅಷ್ಟು ಕುತಂತ್ರವನ್ನ ಮಾಡ್ತಾ ಇದ್ದಾರೆ.